ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಾವೆಂತ ದರಿದ್ರ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಅಂದ್ರೆ ಇಲ್ಲಿ ಈಗ ಪೊಲೀಸರಿಗೆ ಸರ್ಕಾರಕ್ಕೆ ಮುಖ್ಯ ಆಗಿ ಕಂಡು ಬರ್ತಾ ಇರುವಂತದ್ದು ಈ ರೀತಿಯಂತ ಐಷಾರಾಮಿ ವ್ಯವಸ್ಥೆ ಕಲ್ಪಿಸಿದ್ಯಾರು, ಇದೆಲ್ಲ ಹೇಗ್ ಸಾಧ್ಯ ಆಯ್ತು, ಅದಲ್ಲ ಇದು ಯಾರು ವಿಡಿಯೋ ಮಾಡಿದ್ದು, ಇದು ಹೆಂಗ್ ಲೀಕ್ ಆಯ್ತು, ಈ ವಿಚಾರವಾಗಿ ಸರ್ಕಾರ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಆದ್ರೆ ಜನ ಹೊರಗೆ ಚೀ ಥೂ ಅಂತ ಉಗಿತಾ ಇದ್ದ ಹಾಗೆ ಇದೀಗ ಎಚ್ಚೆತ್ಕೊಂಡಿರುವಂತಹ ಸರ್ಕಾರ ಇಬ್ರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಅಷ್ಟೇ ಅಲ್ಲ, ತನಿಖೆಗೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದೆ. ಮತ್ತೊಂದ್ ಕಡೆ ವಿಪಕ್ಷ ನಾಯಕರುಗಳು ಇವ್ರುಗಳು ಸರಿಯಾಗಿದ್ದಿದ್ರೆ ಸರ್ಕಾರ ಈ ರೀತಿಯಾಗಿ ಕಣ್ಮುಚ್ಚು ಕೂರ್ಕೊಂಡು ನಿದ್ದೆಯಲ್ಲಿ ಕೂರ್ಕೊಳ್ಳೋ ಅಂತ ರೀತಿಯಾಗಿ ಅವಶ್ಯಕತೆ ಬರ್ತಾ ಇರಲಿಲ್ಲ. ಈಗ ಇವರು ಕೂಡ ಎಚ್ಚೆತ್ತಂಗಿದೆ. ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧವಾಗಿ ಮುಗಿ ಬೀಳ್ತಾ ಇದ್ದಾರೆ. ರಾಜ್ಯದಾದ್ಯಂತ ಹೋರಾಟಕ್ಕೂ ಕೂಡ ಕರೆ ಕೊಡ್ತಿದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿದ್ದಂತೆ ಎಂಜಾಯ್ ಮಾಡ್ತಿರೋ ಇವರು ಮಾಡಬಾರದ ಕೆಲಸ ಮಾಡಿ ಜೈಲುವಾಸ ಅನುಭವಿಸ್ತಿರೋರು. ವಿಕೃತ ಕಾಮಿ, ನಟೋರಿಯಸ್ ರೌಡಿ ಶೀಟರ್ಗಳು ಅಷ್ಟೇ ಯಾಕೆ, ಉಗ್ರರು ಕೂಡ ಬಿಂದಾಸ್ ಆಗಿ ಜೈಲಲ್ಲಿ ಬದುಕು ಸಾಗಿಸ್ತಿದ್ದಾರೆ. ಹೈ ಪ್ರೊಫೈಲ್ ಕೇಸ್ಗಳ ಆರೋಪಿಗಳು, ಅಪರಾಧಿಗಳು ಶಿಕ್ಷೆ ಅನುಭವಿಸ್ತಿರೋ ಪರಪ್ಪನಾಗ್ರಹಾರ ಜೈಲು ಕ್ರಿಮಿನಲ್ಗಳ ಪಾಲಿಗೆ ಸ್ವರ್ಗವಾಗಿದೆ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಪರಪ್ಪನಾಗ್ರಹಾರ ಜೈಲಿನ ಕರ್ಮಕಾಂಡಗಳ ಬಗ್ಗೆ TV9 ನಿರಂತರವಾಗಿ ಸುದ್ದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಗೃಹ ಇಲಾಖೆ ಕೈದಿಗಳ ಐಷಾರಾಮಿ ಲೈಫ್ ಸ್ಟೈಲ್ಗೆ ಕಡಿವಾಣ ಹಾಕಲು ಮನಸ್ಸು ಮಾಡಿದೆ. ಕಾರಾಗೃಹ ಕಚೇರಿಯಲ್ಲಿ ಸಭೆ ನಡೆಸಿದ ಗೃಹ ಸಚಿವ ಪರಮೇಶ್ವರ್ ಜೈಲಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಿಡಿಯೋಗಳು ಹೊರಬೀಳೋದಕ್ಕೆ ಕಾರಣವೇನೆಂದು ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ. ಸಭೆ ಮುಗಿಯುತ್ತಿದ್ದಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಂ, ಜೈಲು ಅಧೀಕ್ಷಕ ಇಮಾಮ್ ಸಾಬ್ ಮ್ಯಾಗೇರಿ, ಉಪಾಧೀಕ್ಷಕರಾದ ಅಶೋಕ್ ಭಜಂತ್ರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶ್ ರನ್ನ ಬೇರೆ ಕಡೆ ಎತ್ತಂಗಡಿ ಮಾಡಲಾಗಿದೆ. ಸುರೇಶ್ ಬದಲಿಗೆ ಜೈಲಿನ ಮುಖ್ಯಸ್ಥರಾಗಿ IPS ಅಧಿಕಾರಿಯನ್ನ ನೇಮಿಸೋದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಏನ್ ಘಟನೆ ಆಗಿದೆ ಅದರ ಜವಾಬ್ದಾರಿ 3 ಜನರ ಮೇಲೆ ಅವರ ಜವಾಬ್ದಾರಿ. ಒಂದು ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ K. ಸುರೇಶ್, he will be shifted immediately. ಅವರ ಜಾಗಕ್ಕೆ for the first time we are posting an IPS officer. ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರಿಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದೆಲ್ಲ ಆನಂತರ ನಾವು ಅವರಿಗೆ ಕೊಡ್ತೀವಿ. ಇಷ್ಟೇ ಅಲ್ಲ, ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚಿಸಿದ್ದೇವೆ ಅಂದ್ರು. ಬರೀ ಪರಪ್ಪನ ಅಗ್ರಹಾರ ಅಲ್ಲ, ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯ್ತು, ಗುಲ್ಬರ್ಗದಲ್ಲಾಯ್ತು ಅಂತೇಳಿ ಇದೆಲ್ಲ ಬಂದಿದೆ ಹಿಂದೆ. ಹಾಗಾಗಿ ಎಲ್ಲ ಪ್ರಿಸನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ಕೊಡಬೇಕು. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದರೆ, ಲ್ಯಾಪ್ಸಸ್ ಏನಿದೆ ಅಲ್ಲಿ CCTV ಕೆಲಸ ಮಾಡ್ತಾ ಇಲ್ಲ ಅಂತಾಗಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಇತ್ತ ಉಗ್ರರಿಗೆ ಕುಮ್ಮಕ್ಕು ಕೊಟ್ಟ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬಿಜೆಪಿ ನಾಯಕರು ಸಮರ ಸಾರಿದ್ರು. ಬೆಂಗಳೂರಿನ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋಕು ಯತ್ನಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಪರಪ್ಪನ ಅಗ್ರಹಾರ ಅಲ್ಲ, ಸಿದ್ದರಾಮಪ್ಪನ ಅಗ್ರಹಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಭಯೋತ್ಪಾದಕರಿಗೆ ಸ್ವರ್ಗ ಆಗಿರುವಂತ ಜೈಲು ಅದು ಬೆಂಗಳೂರು ಪರಪ್ಪನ ಅಗ್ರಹಾರ. ಅದು ಪರಪ್ಪನ ಅಗ್ರಹಾರನ್ನ ತೆಗೆದುಹಾಕಿದಿರಿ ಇವತ್ತಿಂದ. ಪರಪ್ಪನ ಅಗ್ರಹಾರ ಅಲ್ಲ, ಅದು ಸಿದ್ದರಾಮಪ್ಪನ ಅಗ್ರಹಾರ.
ಎಲ್ಲ ಫೆಸಿಲಿಟಿ ಕೊಡುವಂತ ಸಿದ್ದರಾಮಪ್ಪನ ಅಗ್ರಹಾರ ಅದು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತೂ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂದ್ರು. ಈಗ ಟೆರರಿಸ್ಟ್ಗಳು ಅಂದರೆ ರಾಜಕೀಯದ ಟೆರರಿಸ್ಟ್ಗಳು, ಅವ್ರ ಮೇಲೆ ಏನು ಕೊಡ್ತೀರಿ? ದಾಖಲೆ ಕೇಳ್ತಾರೆ, ದಾಖಲೆ ಇದ್ರೆ ಕೊಡಿ ಅಂತಾರೆ. ಈಗ ದಾಖಲೆ ಯಾವುದರಲ್ಲಾದರೂ ಇವ್ರು ಕೊಟ್ರ? ಈಗ ಇಲ್ಲಿ ನಡೆಯತಕ್ಕಂಥ ವ್ಯವಹಾರಗಳು ರಾಜಕೀಯದ ಟೆರರಿಸ್ಟ್ ಅಂತಕ್ಕಂಥದ್ದು ಏನಿದೆ, ಇವತ್ತು ನಿಮಗೆ ಗೊತ್ತಿದೆ, ಕೆಲವು ನಾಗರಿಕರು ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವು ಮಂತ್ರಿಗಳ ಹತ್ರಕ್ಕೆ ಹೋದರೆ ಯಾವ ರೀತಿ ಅವರಿಗೆ ಒಂದು ರೀತಿ ದುರಂಕಾರದಲ್ಲಿ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ವಿಪಕ್ಷಗಳ ಟೀಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಹೀಗೆ. ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ, ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗ ಅವರು ಅದನ್ನು ಹೇಳ್ತಾರೆ. ಆದರೆ ನಾವು ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ, ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನು ಮಾಡ್ತಿದ್ದೀವಿ. ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಕೆಲವರು ಹೇಳೋದು ಹಿಂದಿನ 2-2.5 ವರ್ಷದ ಹಿಂದೆ ವಿಡಿಯೋ ಕೆಲವು ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈಗಾಗಲೇ ಸ್ಟೇಟ್ಮೆಂಟ್ HMR ಕೊಟ್ಟಾಗ ನಾ ಮಾತಾಡೋದು ಅಪ್ರಸ್ತುತ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರಿಗೆ ರಾಜಾತಿಥ್ಯ ಕೊಟ್ಟಿರೋ ಪ್ರಕರಣವನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್ TV9. MDHನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH